ಕೇವಲ ಅಂಕ ಗಳಿಸುವ ಯಂತ್ರಗಳಾಗಬಾರದು. ನಿರ್ದೇಶಕ ಚಂದ್ರು ಆಶಯ. ಮಕ್ಕಳನ್ನ ಕೇವಲ ಅಂಕ ಗಳಿಸುವ ಯಂತ್ರಗಳನ್ನಾಗಿ ನೋಡದೆ ಅವರಿಗೆ ಉತ್ತಮ ಸಂಸ್ಕಾರ, ಶಿಸ್ತು ಮತ್ತು ಜೀವನದ ಜವಾಬ್ದಾರಿಗಳನ್ನು ಕಲಿಸಿಕೊಡುವುದು ಇಂದಿನ ಕಾಲದ ಅನಿವಾರ್ಯತೆಯಾಗಿದೆ ಅಂತ ಖ್ಯಾತ ಚಲನಚಿತ್ರ ನಿರ್ದೇಶಕ ಚಂದ್ರು ತಿಳಿಸಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಮೆಲೆಕೋಟೆ ಬಳಿಯ ಪ್ರತಿಷ್ಠಿತ ಸಾಂದೀಪನಿ ಇಂಟರ್ ನ್ಯಾಷನಲ್ ಶಾಲೆಯ 2025-26ನೇ ಸಾಲಿನ ವಾರ್ಷಿಕೋತ್ಸವ ಸಾಂದೀಪನಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದರು. ಬಾಲ್ಯದಿಂದಲೇ ಸಣ್ಣ ಪುಟ್ಟ ವಿಷಯಗಳಲ್ಲಿ ಶಿಸ್ತು ಕಲಿಸಬೇಕು. ರಸ್ತೆಯಲ್ಲಿ ಬಿದ್ದ ಕಸವನ್ನ ಡಸ್ಟ್ಬಿನ್ಗೆ ಹಾಕುವುದು, ಹಿರಿಯರಿಗೆ ಗೌರವ ನೀಡುವುದು ಮತ್ತು ಪೋಷಕರ ಕಾಲಿಗೆ ನಮಸ್ಕರಿಸುವಂತಹ ಸಾಂಸ್ಕೃತಿಕ ಮೌಲ್ಯಗಳು ಮಕ್ಕಳಲ್ಲಿ ಬೆಳೆಸಬೇಕು ಅಂತ ಪೋಷಕರಿಗೆ ಕಿವಿಮಾತು ಹೇಳಿದರು. ಅಧ್ಯಕ್ಷತೆ ವಹಿಸಿದ ಪರಿಸರ ಪ್ರೇಮಿ ಡಾಕ್ಟರ್ ಗಂಗಾಧರ್ ರೆಡ್ಡಿ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಈ ಶಾಲೆಯೊಂದಿಗೆ ತಮಗಿರುವ ಸಂಬಂಧವನ್ನು ಸ್ಮರಿಸಿಕೊಂಡರು. 2016ರ ಆಗಸ್ಟ್ ತಿಂಗಳಲ್ಲಿ ಶಂಕರ್ ಅನ್ನೋರಿಗೆ ಫೋನ್ ಮಾಡಿ ಮೇಲೆಕೋಟೆ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಗಿಡಗಳನ್ನು ನೆಡುವ ಆಸೆ ವ್ಯಕ್ತಪಡಿಸಿದ್ದನ್ನು ನೆನಪಿಸಿಕೊಂಡರು. ಅಂದು ನೆಟ್ಟ ಸಸಿಗಳು ಇಂದು ಮರಗಳಾಗಿ ಬೆಳೆದು ನಿಂತಿರುವುದನ್ನು ನೋಡಿ ಅವರು ಸಂತಸ ವ್ಯಕ್ತಪಡಿಸಿದ್ರು. ನನಗೆ ಸುಮಾರು 50-60 ಖಾಸಗಿ ಶಾಲೆಗಳಿಂದ ಆಹ್ವಾನ ಬಂದಿದ್ರು. ಅವೆಲ್ಲವನ್ನ ಬದಿಗಿಟ್ಟು ಈ ಶಾಲೆಯ ಆಹ್ವಾನವನ್ನ ಮೊದಲಿಗೆ ಒಪ್ಕೊಂಡು ಬಂದಿರೋದಾಗಿ ತಿಳಿಸಿದ್ರು. ಬಿದಿರುಗಳೆಲ್ಲವೂ ಕೊಳಲುಗಳಾಗೋದಿಲ್ಲ. ಶ್ರೀಕೃಷ್ಣನ ಕೈ ಸೇರಿದ ಬಿದಿರು ಮಾತ್ರ ಪವಿತ್ರವಾದ ಕೊಳಲಾಗ್ತದೆ. ಅದೇ ರೀತಿ ಶ್ರೀಕೃಷ್ಣ ಮತ್ತು ಕುಚೇಲರು ತಮ್ಮ ಬಾಲ್ಯದಲ್ಲಿ ಗುರುಕುಲ ಶಿಕ್ಷಣ ಪಡೆದ ಋಷಿಮುನಿಗಳ ಆವಾಸ ಸ್ಥಾನದ ಹೆಸರೇ ಸಂದೀಪಿನಿ. ಈ ಹೆಸರೇ ಶಾಲೆಯ ಘನತೆ ಮತ್ತು ಗುರಿಯನ್ನ ಎತ್ತಿ ಹಿಡಿತದೆ. ಸಾಂದೀಪಿನಿ ಶಾಲೆಯಲ್ಲಿ ಶ್ರೀಮಂತ ಬಡವ ಎಂಬ ಯಾವುದೇ ಭೇದ ಭಾವ ಇಲ್ಲ. ಶ್ರೀಕೃಷ್ಣ ಮತ್ತು ಕುಚೇಲರ ಸ್ನೇಹದಂತೆ ಇಲ್ಲಿನ ಮಕ್ಕಳು ಯಾವುದೇ ಕುಂದು ಕೊರತೆಗಳಿಲ್ಲದೆ ಸಮಾನವಾಗಿ ಶಿಕ್ಷಣ ಪಡೆಯಬೇಕು ಅಂದ್ರು. ವಿಶೇಷ ಅತಿಥಿಯಾಗಿ ಆಗಮಿಸಿದ ಖ್ಯಾತ ಚಿತ್ರನಟ ಡಾರ್ಲಿಂಗ್ ಕೃಷ್ಣ ಅವರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಲ್ಲಿ ಸಿನಿಮಾ ಸಂಭ್ರಮವನ್ನು ತಂತು. ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಶಾಲಾ ಸಿಬ್ಬಂದಿ ಚಿತ್ರನಟರೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದರು. ಇದೇ ವೇಳೆ ಶೈಕ್ಷಣಿಕ, ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಗೌರವಿಸಲಾಯಿತು. ವಾರ್ಷಿಕೋತ್ಸವದ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ, ಸಂಗೀತ, ನಾಟಕ ಹಾಗೂ ಸಾಹಸಮಯ ಕರಾಟೆ ಪ್ರದರ್ಶನಗಳು ಜರುಗಿದವು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸಮೂಹ ನೃತ್ಯ ಪ್ರದರ್ಶಿಸಿ ಸಭಿಕರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಡಾಕ್ಟರ್ ನಟರಾಜ್, ನಿರ್ದೇಶಕ ವಿಜಯ್ ಕುಮಾರ್, ಶಾಲೆಯ ಅಧ್ಯಕ್ಷ ಚಂದ್ರಶೇಖರ್, ಕಾರ್ಯದರ್ಶಿ ಶಂಕರ್, ಖಜಾಂಚಿ ಅನಿಲ್, ವಕೀಲ ವೆಂಕಟರೆಡ್ಡಿ, ಅಕಾಡೆಮಿಕ್ ಮುಖ್ಯಸ್ಥೆ ಸೋನಾ, ಮಂಜುನಾಥ್ ಗೌಡ ಹಾಗೂ ಶಿಕ್ಷಕರಾದ ನಾಗಶ್ರೀ, ಕಿರಣ್, ಅರುಣ್ ಸೇರಿದಂತೆ ಆಡಳಿತ ಮಂಡಳಿ ಸದಸ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ನಂದಿ ರಾಜೇಶ್. ನಿರ್ದೇಶನದ ತಾಜ್ ಮಹಲ್ನ ದೊಡ್ಡ ಗೆಲುವಿನೊಂದಿಗೆ ಆಂಧ್ರದಲ್ಲೂ ಹೆಸರು ಮಾಡುತ್ತಾರೆ.
ಆಯ್ತಾ? ಹಾಂ ಓಕೆ. ಒನ್ ಮೋರ್ ತುಂಬಾ ವರ್ಷಗಳ ಸಂಬಂಧ ಇದೆ. ಬಹುಶಃ 2016 ಆಗಸ್ಟ್ 13ನೇ ತಾರೀಕು ಶಂಕರ್ಗೆ ಫೋನ್ ಮಾಡಿದ್ದೆ ನಾನು. ಏನಕ್ಕೆ ಅಂದ್ರೆ, ಸರ್ ನಿಮ್ಮೂರಲ್ಲಿ ಒಂದು ಸಸಿ ನೆಡಬೇಕು, ಅವಕಾಶ ಕೊಡಿ, ಹೆಲ್ಪ್ ಮಾಡಿ ಅಂತ. ಆಗ ಅವ್ರು ಹೇಳಿದ್ದೇನು ಅಂದ್ರೆ, ಸರ್ ತುಂಬಾ ಪ್ರಯತ್ನ ಪಟ್ವಿ, ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆ ಆಗ್ತಾ ಇದೆ, ನೀವು ಬನ್ನಿ, ನಾನು ನಿಮ್ಗೆ ಯಾವ ತರ ಸೌಕರ್ಯ ಬೇಕಾದ್ರೂ ಸೌಲಭ್ಯ ಕೊಡ್ತೀನಿ ಅಂತಂದ್ರು. ಅವತ್ತು ನೆಟ್ಟಂತಹ ಸಸಿಗಳೇನಿದೆಯೋ ಇವತ್ತು ನಾನು ಬರ್ಬೇಕಾದ್ರೆ ಜಸ್ಟ್ ಪಾಸ್ ಆದೆ. ನಿಮ್ಮ ಊರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂದೆ ನಾವು ಹಾಕಿರೋ ಸಸಿಗಳು ಮರಳಾಗಿ ಬೆಳೀತಾ ಇದೆ, ಕೃತಾರ್ಥ ಇದೆ ನೋಡಿ. ಯಾಕೆ ಅಂತಂದ್ರೆ, ಅವತ್ತು ಹಸಿರಿಗಾಗಿ ಒಂದಾಗಿರುವಂತ ಎರಡು ಮನಸ್ಸುಗಳು ಇವತ್ತು ಈ ಭಾಗದ ಮಕ್ಕಳಿಗೆ ಶಿಕ್ಷಣವನ್ನ ಯಾವುದೇ ತಾರತಮ್ಯವಿಲ್ಲದೆ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇದೆ ಅಂದ್ರೆ ಅವರಲ್ಲಿರುವಂತಹ ದೃಢ ನಿರ್ಧಾರ, ದೃಢ ಸಂಕಲ್ಪ, ನಿಮ್ಮೆಲ್ಲರ ಕೃಪಾಶೀರ್ವಾದವೇ ಮುಖ್ಯ ಅಂತ ನಾನಾದ್ರೂ ಭಾವಿಸ್ತಾ ಇದ್ದೀನಿ. ತುಂಬಾ ನನಗೂ ಒಂದು ವಿಪರ್ಯಾಸ ಅನಿಸ್ತಾ ಇದೆ. ಸುಮಾರು ಅಂದ್ರೆ ಒಂದು 50-60 ಪ್ರೈವೇಟ್ ಸ್ಕೂಲ್ಸ್ ನನ್ನನ್ನು ಇನ್ವೈಟ್ ಮಾಡಿದ್ವು, ಒಬ್ಬ ಗೆಸ್ಟ್ ಆಗಿ ಬನ್ನಿ ಅಂತ. ದಿಸ್ ಈಸ್ ದ ಫಸ್ಟ್ ಸ್ಕೂಲ್ ಐ ಹ್ಯಾವ್ ಅಕ್ಸೆಪ್ಟೆಡ್ ದ ಇನ್ವಿಟೇಷನ್ ಅಂಡ್ ಕೇಮ್ ಫಾರ್ವರ್ಡ್. ಯಾಕೆ? ನಾನು ಪ್ರೈವೇಟ್ ಸ್ಕೂಲ್ನ ಶತ್ರು ನಾನು. ಯಾಕೆ ಅಂತಂದ್ರೆ, ಎಲ್ಲ ಮಕ್ಕಳು ಸಮಾನವಾಗಿ ಸರ್ಕಾರಿ ಶಾಲೆಯಲ್ಲೇ ಕಲಿಬೇಕು, ಕನ್ನಡ ಭಾಷೆಯಲ್ಲಿ ಕಲಿಬೇಕು ಅನ್ನುವಂತ ಒಂದು ವಿದ್ಯಾಭ್ಯಾಸ ಹೇಳ್ತಾರೆ. ಒಂದು ಭಾಷೆಯನ್ನಾಗಿ ಕಲಿಬೇಕು, ಒಂದು ಭಾಷೆಯನ್ನ ಕಲಿಬೇಕು, ಮಾತನಾಡಲಿಕ್ಕೆ ಸಾಧ್ಯವಿರುವಂತಹ ಭಾಷೆ ಕಲಿಬೇಕು. ನನ್ ತುಂಬಾ ಜನ ಅಜ್ಜಿಯರಿಗೆ ಬಂತು, ನನ್ನ ಮಗ ಇಂಗ್ಲಿಷ್ ಮೀಡಿಯಂ ಹೋಗ್ತಾ ಇದ್ದಾರೆ, ನನ್ನ ಮೊಮ್ಮಗಳು ಇಂಗ್ಲಿಷ್ ಮೀಡಿಯಂ ಹೋಗ್ತಾ ಇದ್ದಾರೆ. ಇಂಗ್ಲಿಷ್ ಅಲ್ಲಿ ಬೈದ್ರು ತಗೊಂಡು ತುಂಬಾ ಖುಷಿ ಅಜ್ಜಿಗೆ. ಯಾಕೆ? ಇಂಗ್ಲಿಷ್ ಅಲ್ಲಿ ಬೈತಾ ಇದ್ದಾರೆ ಅಂತ. ಅದು ಅಲ್ಲ, ಭಾಷೆ ಕಲಿಲಿ. ನಾನು ಒಬ್ಬ ಲೆಕ್ಚರರು, ಸುಮಾರು 1000 ವಿದ್ಯಾರ್ಥಿ ಮಾತಾಡ್ತಾ ಹೋಗ್ತೀನಿ. ದುರಂತ ಅಂದ್ರೆ, ಇಂಗ್ಲಿಷ್ ಮೀಡಿಯಂ ಅನ್ನು ಓದಿ ಬಂದಿರುವಂತಹ ಮಕ್ಕಳಿಗೆ ಇಂಗ್ಲಿಷ್ ಅಲ್ಲಿ ಮಾತನಾಡಲಿಕ್ಕಲ್ಲ, ಕೆಲವೊಂದು ಪದಗಳು ಬರೀಲಿಕ್ಕೆ ಬರ್ಲಿಕ್ಕೆ ಬರ್ತಾ ಇದೆ. ನಾವು